ಓಕೆ ಮೇಡಮ್. ಈಗ ಏನಂದ್ರೆ ನೀವು ಮೊಬೈಲ್ ಕಿತ್ಕೊಂಡಿದ್ದೀರಾ ಅನ್ನುವಂಥದ್ದು ಹೌದಾ? ಮೊಬೈಲ್ ತೊಗೊಂಡಿದ್ದೀರಾ? ಅವರು ವಿಡಿಯೋ ಮಾಡಿರೋದ್ರಿಂದ ತಾವೇನಾದರೂ ಮೊಬೈಲ್ ಕಿತ್ಕೊಂಡಿದ್ದೀರಾ ಅಂತ? ಅವ್ರು ಒಂದ್ಸಲ ಹೇಳ್ತಾರೆ ನಾನು ಕಿತ್ಕೊಂಡು ಹೋದೆ ಅಂತ, ಇನ್ನೊಂದ್ಸಲ ಹೇಳ್ತಾರೆ ನನ್ನ ಫ್ರೆಂಡ್ ಆನಂದ್ ಕಿತ್ಕೊಂಡು ಹೋದ್ರು ಅಂತ. ಯಾವ್ದು ಸತ್ಯ? ಮೊಬೈಲೇ ಕಿತ್ಕೊಂಡು ಹೋಗಿಲ್ಲ, ಅವ್ರ ಮೊಬೈಲಲ್ಲೇ ಅವ್ರು ರೆಕಾರ್ಡ್ ಮಾಡಿರೋದು. ಅವ್ರು ಏನು ವಿಡಿಯೋ ಈಗ ಪ್ಲೇ ಮಾಡ್ತಿದ್ದಾರೋ ಆ ಹುಡುಗಿ ಐಶ್ವರ್ಯ ಅನ್ನೋ ಹುಡುಗಿನೇ ರೆಕಾರ್ಡ್ ಮಾಡ್ತಾ ಇದ್ದಿದ್ದು ಪ್ರತಿಯೊಂದಕ್ಕೂ. ಇವಾಗ ನಿಮ್ಮ ಜೊತೆ ನಾನು ಮಾತಾಡ್ತಿದ್ದೀನಿ ಅಂದರೆ ನಾನು ರೆಕಾರ್ಡ್ ಮಾಡ್ಕೊಳ್ಳೋದು ಅದೇ ಬುದ್ಧಿ ಅನ್ಸುತ್ತೆ ಅವ್ರಿಗೆ. ಮೋಸ್ಟ್ಲಿ ಎಲ್ಲ ಅದೇ ಮೊಬೈಲಲ್ಲೇ ಇರೋದು. ಅದಾಗಿ ಅವ್ರು ಅದೇ ಸ್ಪಾಟಲ್ಲೇ ಆಫ್ ಮಾಡಿದಾರಂತೆ. ನಾನು ಪೊಲೀಸ್ ಅವ್ರ ಹತ್ರನೂ ಹೇಳಿದೆ, ಸರ್ ನಾನು ಯಾಕೆ ತಗೊಳ್ಳಿ ಆ ಹುಡುಗಿರ್ ಮೊಬೈಲು, ನನಗೆ ಅವಶ್ಯಕತೆನೇ ಇಲ್ಲ ಅಂತ. ಕೊನೆಯದಾಗಿ ಏನು ಅಂತಂದ್ರೆ, ಈಗ ಈ ವಿಚಾರಣೆ ಕೋರ್ಟ್ ಮೆಟ್ಟಿಲೇರಿರುವಂಥದ್ದು, ಅವರು ಕೂಡ ಕೋರ್ಟ್ಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ತಮ್ಮ ಕಡೆನೂ ಕೂಡ ಯಾವ ರೀತಿಯಾಗಿ ಮುಂದೆ ಇದು ಇನ್ನೂ ಹೀಗೆ ಹೋಗುತ್ತಾ, ಏನೆಲ್ಲ ತಾವು ರೆಡಿಯಾಗಿರುವಂಥದ್ದು? ರೆಡಿ ಅಂತ ಏನಿಲ್ಲ ಮ್ಯಾಮ್, ಇವಾಗ ಹೋಗೋದು ನಾವು ನ್ಯಾಯ ಕೇಳ್ತೀವಿ. ಏಕೆಂದರೆ ಏನು ತಪ್ಪು ಮಾಡ್ದೇನೆ ಆ ಹುಡುಗಿರು ಅಷ್ಟೊಂದು ಆರೋಪ ಹೊರಿಸ್ತಾ ಇದ್ದಾರೆ. ಅವರು ಸುಳ್ಳು ಹೇಳಿ ಅವರೇ ಇಷ್ಟು ಮುಂದುವರಿಯುವಾಗ ನಾವೇನು ಮಾಡ್ದೇನೆ ನಾನು ಯಾಕೆ ಒಪ್ಕೊಳ್ಳಿ ತಪ್ಪು ಮಾಡಿದ್ದೀನಿ ಅಂತ? ನಾನು ತಪ್ಪೇ ಮಾಡಿಲ್ಲ. ಅಲ್ಲಿ ನಾನು ನ್ಯಾಯವಾಗಿ ಹೋರಾಡ್ತೀನಿ. ಅವ್ರು ಕೇಳಿದ್ದಕ್ಕೆ ನಾನು ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಅವ್ರು ಇಷ್ಟೆಲ್ಲ ಮಾಡ್ತಾ ಇರೋದು. 3 ತಿಂಗಳಾದ್ಮೇಲೆ ಅವ್ರು ಮೀಡಿಯಾಗೆ ಬಂದಿದ್ದಾರೆ ಅಂದರೆ ಅವರು ಅವತ್ತಿನ ದಿನನೇ ಮೀಡಿಯಾಗೆ ಹಾಕ್ಸ್ಬೋದಿತ್ತಲ್ಲ. ಅವ್ರಿಗೆ ಅಷ್ಟು ಹರ್ಟ್ ಆಗಿದೆ, ಅವ್ರಿಗೆ ಅಷ್ಟೆಲ್ಲ ಲಾಸ್ ಆಗಿದೆ, ನಾವು ಅಷ್ಟು ಕೆಟ್ಟದಾಗ ಅವ್ರ ಹತ್ರ ನಡ್ಕೊಂಡಿದ್ದೀವಿ ಅಂದರೆ ಅವರು ಅವತ್ತೇ ಬರ್ಬೋದಿತ್ತಲ್ವ ಮೀಡಿಯಾಗೆ. 3 ತಿಂಗಳಾದ್ಮೇಲೆ ಬರೋ ಅವಶ್ಯಕತೆ ಏನಿತ್ತು? ನಾನು ಹೋಗಿದ್ದೀನಿ, ಸ್ಟೇಷನ್ಗೆ ಹೋದೆ, ನಾನು ಡೀಟೇಲಾಗಿ ಕಂಪ್ಲೇಂಟ್ ಎಲ್ಲ ಡೀಟೇಲಾಗಿ ಬರ್ಕೊಟ್ಬಿಟ್ಟೆ ಬಂದಿದ್ದೀನಿ. ಪೊಲೀಸವರು ಅವ್ರೇನು ಕ್ರಮ ತಗೊಂಡಿಲ್ಲ ಅಂತ ಅವ್ರು ಹೇಳಿದ್ರು. ಆ ಹುಡುಗಿರು ಹೇಳಿದಷ್ಟು ಸುಳ್ಳು. ಅವತ್ತಿನ ದಿನನೇ 7ನೇ ತಾರೀಕು ದಿನನೇ ಒಬ್ರು ಇನ್ಸ್ಪೆಕ್ಟರ್ ನಮ್ಮ ಮನೆಗೆ ಬಂದಿದ್ದಾರೆ, ಲೇಡಿ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ನನ್ನ ಮಗ ಇದ್ದಾನೆ. ನಾನು ಊರಿಗೆ ಹೊರಟಿದ್ದೀನಿ, ಅರ್ಧ ದಾರಿಲಿದ್ದೀನಿ, ಬನ್ನಿ ಅಂತ ಕರೀತಾರೆ. ನಾನು ಹೇಳಿದೆ ನಾನು ಬರೋಕ್ಕಾಗಲ್ಲ, ಈಗ ನಾನು ಹೋಗ್ತಾ ಇದ್ದೀನಿ, ಶೃಂಗೇರಿಗೆ ಹೋಗ್ತಾ ಇದ್ದೀನಿ, ಬರ್ತೀನಿ, ಬಂದಮೇಲೆ ಸೋಮವಾರ ಬರ್ತೀನಿ ಅಂತಲೇ ಹೇಳಿದೆ. ಓಕೆ ಮೇಡಮ್. ಈಗ ಏನಂದ್ರೆ ನೀವು ಮೊಬೈಲ್ ಕಿತ್ಕೊಂಡಿದ್ದೀರಾ ಅನ್ನುವಂಥದ್ದು ಹೌದಾ? ಮೊಬೈಲ್ ತೊಗೊಂಡಿದ್ದೀರಾ? ಅವರು ವಿಡಿಯೋ ಮಾಡಿರೋದ್ರಿಂದ ತಾವೇನಾದರೂ ಮೊಬೈಲ್ ಕಿತ್ಕೊಂಡಿದ್ದೀರಾ ಅಂತ? ಅವ್ರು ಒಂದ್ಸಲ ಹೇಳ್ತಾರೆ ನಾನು ಕಿತ್ಕೊಂಡು ಹೋದೆ ಅಂತ, ಇನ್ನೊಂದ್ಸಲ ಹೇಳ್ತಾರೆ ನನ್ನ ಫ್ರೆಂಡ್ ಆನಂದ್ ಕಿತ್ಕೊಂಡು ಹೋದ್ರು ಅಂತ. ಯಾವ್ದು ಸತ್ಯ? ಮೊಬೈಲೇ ಕಿತ್ಕೊಂಡು ಹೋಗಿಲ್ಲ, ಅವ್ರ ಮೊಬೈಲಲ್ಲೇ ಅವ್ರು ರೆಕಾರ್ಡ್ ಮಾಡಿರೋದು. ಅವ್ರು ಏನು ವಿಡಿಯೋ ಈಗ ಪ್ಲೇ ಮಾಡ್ತಿದ್ದಾರೋ ಆ ಹುಡುಗಿ ಐಶ್ವರ್ಯ ಅನ್ನೋ ಹುಡುಗಿನೇ ರೆಕಾರ್ಡ್ ಮಾಡ್ತಾ ಇದ್ದಿದ್ದು ಪ್ರತಿಯೊಂದಕ್ಕೂ. ಇವಾಗ ನಿಮ್ಮ ಜೊತೆ ನಾನು ಮಾತಾಡ್ತಿದ್ದೀನಿ ಅಂದರೆ ನಾನು ರೆಕಾರ್ಡ್ ಮಾಡ್ಕೊಳ್ಳೋದು ಅದೇ ಬುದ್ಧಿ ಅನ್ಸುತ್ತೆ ಅವ್ರಿಗೆ. ಮೋಸ್ಟ್ಲಿ ಎಲ್ಲ ಅದೇ ಮೊಬೈಲಲ್ಲೇ ಇರೋದು. ಅದಾಗಿ ಅವ್ರು ಅದೇ ಸ್ಪಾಟಲ್ಲೇ ಆಫ್ ಮಾಡಿದಾರಂತೆ. ನಾನು ಪೊಲೀಸ್ ಅವ್ರ ಹತ್ರನೂ ಹೇಳಿದೆ, ಸರ್ ನಾನು ಯಾಕೆ ತಗೊಳ್ಳಿ ಆ ಹುಡುಗಿರ್ ಮೊಬೈಲು, ನನಗೆ ಅವಶ್ಯಕತೆನೇ ಇಲ್ಲ ಅಂತ. ಕೊನೆಯದಾಗಿ ಏನು ಅಂತಂದ್ರೆ, ಈಗ ಈ ವಿಚಾರಣೆ ಕೋರ್ಟ್ ಮೆಟ್ಟಿಲೇರಿರುವಂಥದ್ದು, ಅವರು ಕೂಡ ಕೋರ್ಟ್ಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ತಮ್ಮ ಕಡೆನೂ ಕೂಡ ಯಾವ ರೀತಿಯಾಗಿ ಮುಂದೆ ಇದು ಇನ್ನೂ ಹೀಗೆ ಹೋಗುತ್ತಾ, ಏನೆಲ್ಲ ತಾವು ರೆಡಿಯಾಗಿರುವಂಥದ್ದು? ರೆಡಿ ಅಂತ ಏನಿಲ್ಲ ಮ್ಯಾಮ್, ಇವಾಗ ಹೋಗೋದು ನಾವು ನ್ಯಾಯ ಕೇಳ್ತೀವಿ. ಏಕೆಂದರೆ ಏನು ತಪ್ಪು ಮಾಡ್ದೇನೆ ಆ ಹುಡುಗಿರು ಅಷ್ಟೊಂದು ಆರೋಪ ಹೊರಿಸ್ತಾ ಇದ್ದಾರೆ. ಅವರು ಸುಳ್ಳು ಹೇಳಿ ಅವರೇ ಇಷ್ಟು ಮುಂದುವರಿಯುವಾಗ ನಾವೇನು ಮಾಡ್ದೇನೆ ನಾನು ಯಾಕೆ ಒಪ್ಕೊಳ್ಳಿ ತಪ್ಪು ಮಾಡಿದ್ದೀನಿ ಅಂತ? ನಾನು ತಪ್ಪೇ ಮಾಡಿಲ್ಲ. ಅಲ್ಲಿ ನಾನು ನ್ಯಾಯವಾಗಿ ಹೋರಾಡ್ತೀನಿ. ಅವ್ರು ಕೇಳಿದ್ದಕ್ಕೆ ನಾನು ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಅವ್ರು ಇಷ್ಟೆಲ್ಲ ಮಾಡ್ತಾ ಇರೋದು. 3 ತಿಂಗಳಾದ್ಮೇಲೆ ಅವ್ರು ಮೀಡಿಯಾಗೆ ಬಂದಿದ್ದಾರೆ ಅಂದರೆ ಅವರು ಅವತ್ತಿನ ದಿನನೇ ಮೀಡಿಯಾಗೆ ಹಾಕ್ಸ್ಬೋದಿತ್ತಲ್ಲ. ಅವ್ರಿಗೆ ಅಷ್ಟು ಹರ್ಟ್ ಆಗಿದೆ, ಅವ್ರಿಗೆ ಅಷ್ಟೆಲ್ಲ ಲಾಸ್ ಆಗಿದೆ, ನಾವು ಅಷ್ಟು ಕೆಟ್ಟದಾಗ ಅವ್ರ ಹತ್ರ ನಡ್ಕೊಂಡಿದ್ದೀವಿ ಅಂದರೆ ಅವರು ಅವತ್ತೇ ಬರ್ಬೋದಿತ್ತಲ್ವ ಮೀಡಿಯಾಗೆ. 3 ತಿಂಗಳಾದ್ಮೇಲೆ ಬರೋ ಅವಶ್ಯಕತೆ ಏನಿತ್ತು? ನಾನು ಹೋಗಿದ್ದೀನಿ, ಸ್ಟೇಷನ್ಗೆ ಹೋದೆ, ನಾನು ಡೀಟೇಲಾಗಿ ಕಂಪ್ಲೇಂಟ್ ಎಲ್ಲ ಡೀಟೇಲಾಗಿ ಬರ್ಕೊಟ್ಬಿಟ್ಟೆ ಬಂದಿದ್ದೀನಿ. ಪೊಲೀಸವರು ಅವ್ರೇನು ಕ್ರಮ ತಗೊಂಡಿಲ್ಲ ಅಂತ ಅವ್ರು ಹೇಳಿದ್ರು. ಆ ಹುಡುಗಿರು ಹೇಳಿದಷ್ಟು ಸುಳ್ಳು. ಅವತ್ತಿನ ದಿನನೇ 7ನೇ ತಾರೀಕು ದಿನನೇ ಒಬ್ರು ಇನ್ಸ್ಪೆಕ್ಟರ್ ನಮ್ಮ ಮನೆಗೆ ಬಂದಿದ್ದಾರೆ, ಲೇಡಿ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ನನ್ನ ಮಗ ಇದ್ದಾನೆ. ನಾನು ಊರಿಗೆ ಹೊರಟಿದ್ದೀನಿ, ಅರ್ಧ ದಾರಿಲಿದ್ದೀನಿ, ಬನ್ನಿ ಅಂತ ಕರೀತಾರೆ. ನಾನು ಹೇಳಿದೆ ನಾನು ಬರೋಕ್ಕಾಗಲ್ಲ, ಈಗ ನಾನು ಹೋಗ್ತಾ ಇದ್ದೀನಿ, ಶೃಂಗೇರಿಗೆ ಹೋಗ್ತಾ ಇದ್ದೀನಿ, ಬರ್ತೀನಿ, ಬಂದಮೇಲೆ ಸೋಮವಾರ ಬರ್ತೀನಿ ಅಂತಲೇ ಹೇಳಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.